ಪಜೀರು ಬೆಂಗೋಡಿ ಪದವು ಶ್ರೀಕೃಷ್ಣ ಭಜನಾ ಮಂದಿರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ 59ನೇ ವರ್ಷದ ಮೊಸರು ಕುಡಿಕೆ ಆಗಸ್ಟ್ 26 ಮತ್ತು 27ರಂದು 2 ದಿನಗಳ ಕಾಲ ಮುದ್ದು ಕೃಷ್ಣ ಸ್ಪರ್ಧೆ, ಕ್ರೀಡಾಕೂಟ, ಭಕ್ತಿಗೀತೆ ಸ್ಪರ್ಧೆ, ಜಾರುಕಂಬ ಸ್ಪರ್ಧೆ ಹಾಗೂ ಶೋಭಾಯಾತ್ರೆಯೊಂದಿಗೆ ವಿಜೃಂಭಣೆಯಿಂದ ಜರುಗಲಿದೆ ಎಂದು ಪಜೀರು ಶ್ರೀಕೃಷ್ಣ ಭಜನಾ ಮಂದಿರದ ಅಧ್ಯಕ್ಷ ವಿಜೇತ್ ಪಜೀರು ಹೇಳಿದರು. ತೊಕ್ಕೊಟ್ಟು ಸೇವಾ ಸೌಧದಲ್ಲಿರುವಂತಹ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು. ಆಗಸ್ಟ್ 18ರಂದು ಕೃಷ್ಣವೇಷ ಸ್ಪರ್ಧೆ 3ರಿಂದ 12 ವರ್ಷದ ಒಳಗಿನವರಿಗೆ ನಡೆಯಲಿದೆ. ಭಾಗವಹಿಸುವ ಮಕ್ಕಳಿಗೆ ಆಧಾರ್ ಕಾರ್ಡ್ ಕಡ್ಡಾಯವಿದ್ದು, ಪ್ರಥಮ ಹಾಗೂ ದ್ವಿತೀಯ ವಿಜೇತರಿಗೆ ನಗದು, ಸ್ಮರಣಿಕೆ, ಭಾಗವಹಿಸಿದ ಮಕ್ಕಳಿಗೆ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಆಗಸ್ಟ್ 18ರಂದು ಶ್ರೀಕೃಷ್ಣ ದೇವರ ಚಿತ್ರ ಬಿಡಿಸುವ ಸ್ಪರ್ಧೆ, ಸಾಂಪ್ರದಾಯಿಕ ರಂಗೋಲಿ ಹುಡಿ ಸ್ಪರ್ಧೆ, ಮೆಹಂದಿ ಸ್ಪರ್ಧೆ, ಹೂಹಾರ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಸ್ಪರ್ಧಾಳುಗಳು 7892484996 ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಹೆಸರನ್ನು ನೋಂದಾಯಿಸಬೇಕಾಗಿದೆ. ಆಗಸ್ಟ್ 25ರಂದು ಕ್ರೀಡಾ ಚಟುವಟಿಕೆಗಳು, ಆಗಸ್ಟ್ 26ರಂದು ಶ್ರೀಕೃಷ್ಣ ಭಜನಾ ಮಂದಿರ ಹಾಗೂ ಶ್ರೀ ತುಳಸಿ ಮಾತೃಮಂಡಲಿ ಹಾಗೂ ಬಾಲಗೋಕುಲದ ಮಕ್ಕಳಿಂದ ಭಜನಾ ಕಾರ್ಯಕ್ರಮ ಕೂಡ ಜರುಗಲಿದೆ. ಆಗಸ್ಟ್ 27ರಂದು 1ರಿಂದ 20 ವರ್ಷ ಮೇಲ್ಪಟ್ಟವರಿಗೆ ಭಕ್ತಿಗೀತೆ ಸ್ಪರ್ಧೆ ನಡೆಯಲಿದೆ. ಆ ದಿನ ಮಧ್ಯಾಹ್ನ ದಿವಂಗತ ಸಚಿನ್ ಪೂಜಾರಿ ಸ್ಮರಣಾರ್ಥ ಸ್ಫೂರ್ತಿ ವಿಎಂ ಕೃಷಿ ವಿಎಂ ಪ್ರಾಯೋಜಕತ್ವದಲ್ಲಿ ಜಾರುಕಂಬ ಸ್ಪರ್ಧೆ ಆಯೋಜಿಸಲಾಗಿದೆ. ಸಂಜೆ 4ರಿಂದ ಮೊಸರು ಕುಡಿಕೆ ಅಂಗವಾಗಿ ಕುಣಿತ ಭಜನೆ, ಹುಲಿವೇಷ ಇನ್ನಿತರ ವಿಶೇಷ ಮೆರುಗಿನೊಂದಿಗೆ ಶೋಭಾಯಾತ್ರೆ ಜರುಗಲಿದೆ. ಮಂದಿರದ ಸ್ಥಾಪಕ ಸದಸ್ಯ ಸಂಜೀವ ಪೂಜಾರಿ ಜೋಗಿಬೆಟ್ಟು ಶೋಭಾಯಾತ್ರೆಗೆ ಚಾಲನೆಯನ್ನ ಕೂಡ ನೀಡಲಿದ್ದಾರೆ. ರಾತ್ರಿ 7 ಗಂಟೆಗೆ ಪುಟಾಣಿ ಕೃಷ್ಣ, ಮುದ್ದು ಕೃಷ್ಣ ವಿಜೇತರ ಪ್ರತಿಭಾ ಪ್ರದರ್ಶನಗಳು ಕೂಡ ಜರುಗಲಿದೆ. ರಾತ್ರಿ 7:30ಕ್ಕೆ ನಡೆಯಲಿರುವಂತಹ ಸಭಾ ಕಾರ್ಯಕ್ರಮಕ್ಕೆ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಬೆಂಗಳೂರು ಮಾಜಿ ಅಧ್ಯಕ್ಷ ಸಂತೋಷ್ ರೈ ಬೋಳಿಯಾರ್ ಉದ್ಘಾಟಿಸಲಿದ್ದು, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಡಿಎಸ್ ಗಟ್ಟಿ ಭಾಗವಹಿಸಲಿದ್ದಾರೆ. ಕೆ ವರದರಾಜ ಸಪ್ತಸ್ವರ ದಿಕ್ಸೂಚಿ ಭಾಷಣವನ್ನ ಗೈಯಲಿದ್ದಾರೆ ಎಂದರು. ಇನ್ನು ಈ ಸಂದರ್ಭ ಸಾಂಸ್ಕೃತಿಕ ಕಾರ್ಯದರ್ಶಿ ನಿರ್ಮಲ್ ಭಟ್ ವೈ, ಭಜನಾ ಸಂಚಾಲಕ ಬಾಲಕೃಷ್ಣರಾವ್ ಪಜೀರು, ಪಜೀರು ಶ್ರೀ ತುಳಸಿ ಮಾತೃಮಂಡಲಿ ಅಧ್ಯಕ್ಷೆ ಶರ್ಮಿಳಾ ದಿಲೀಪ್ ಕುಮಾರ್, ಸುಮತಿ ಅಂಡಿ ಪಜೀರು, ಉಮಾವತಿ ಶೆಟ್ಟಿ ಪಜೀರು ಈ ಸಂದರ್ಭ ಉಪಸ್ಥಿತರಿದ್ದರು. ನಮ್ಮ ಶ್ರೀಕೃಷ್ಣ ಭಜನಾ ಮಂದಿರದ ಅಂಗಸಂಸ್ಥೆ ಆಗಿರುವಂತಹ ಶ್ರೀ ತುಳಸಿ ಮಾತೃಮಂಡಲಿಯ ಅಧ್ಯಕ್ಷರು ಇವತ್ತು ನಮ್ಮೊಂದಿಗಿದ್ದಾರೆ. ಶ್ರೀಮತಿ ಶರ್ಮಿಳಾ ದಿಲೀಪ್ ಕುಮಾರ್ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ತುಳಸಿ ಮಾತೃಮಂಡಲಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸುಮತಿ ಅಂಡಿ ಪಜೀರ್ ಅವರಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಮಂದಿರದಲ್ಲಿ ಪ್ರತಿ ಭಾನುವಾರ ನಡೀತಾ ಇರುವಂತಹ ಶ್ರೀಕೃಷ್ಣ ಬಾಲಗೋಕುಲ ಇದರ ಸಂಚಾಲಕರಾಗಿರುವಂತಹ ಶ್ರೀಮತಿ ಉಮಾವತಿ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಬಂದಿರುವಂಥ ಎಲ್ಲ ಪತ್ರಿಕಾ ವರದಿಗಾರರು, ದೃಶ್ಯ ಮಾಧ್ಯಮದವರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಮಾಡ್ತಾ, ನಾನು ನಿರ್ಮಲ್ ಭಟ್, ಶ್ರೀಕೃಷ್ಣ ಭಜನಾ ಮಂದಿರದ ಪ್ರಸ್ತುತ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯ ಹಾಗೂ ಈ ಕಾರ್ಯಕ್ರಮದ ಸಂಪೂರ್ಣ ವಿವರವನ್ನು ಇದೀಗ ತಮ್ಮ ಮುಂದೆ ಇರಲಿಕ್ಕಿದ್ದಾರೆ ನಮ್ಮ ಮಂದಿರದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ವಿಜೇತ್ ಪಜೀರು. ಶ್ರೀಕೃಷ್ಣ ಭಜನಾ ಮಂದಿರ ರಿಜಿಸ್ಟರ್ಡ್ ಸುದರ್ಶನ್ ನಗರ ಪಜೀರು ಇದರ ವತಿಯಿಂದ ನಡೆಯುವಂತಹ 59ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಮೊಸರು ಕುಡಿಕೆ ಉತ್ಸವದ ಬಗ್ಗೆ ಇಂದು ನಾವು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದೇವೆ. ದಿನಾಂಕ 26/8/2024 ಸೋಮವಾರ ಮತ್ತು 27/8/2024 ಮಂಗಳವಾರದಂದು ವಿಜೃಂಭಣೆಯಿಂದ ನಮ್ಮ ಭಜನಾ ಮಂದಿರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಮೊಸರು ಕುಡಿಕೆ ಉತ್ಸವ ನಡೆಯಲಿಕ್ಕಿದೆ. ಅದರ ಅಂಗವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ದಿನಾಂಕ 18/8/2024 ಆದಿತ್ಯವಾರ, ಇದೇ ಆದಿತ್ಯವಾರದಂದು ಬೆಳಗ್ಗೆ 9 ಗಂಟೆಯಿಂದ ದೀಪ ಪ್ರಜ್ವಲನೆಯೊಂದಿಗೆ ಕೃಷ್ಣವೇಷ ಸ್ಪರ್ಧೆ ಪ್ರಾರಂಭ ಆಗಲಿಕ್ಕಿದೆ. ಸಂಜೆ 4:30 ಗಂಟೆಯ ತನಕ ನಡೆಯಲಿಕ್ಕಿದೆ. 3 ವರ್ಷದ ಒಳಗಿನ ಮಕ್ಕಳಿಗೆ ಮುದ್ದು ಕೃಷ್ಣ ಸ್ಪರ್ಧೆ, 7 ವರ್ಷದ ಒಳಗಿನ ಮಕ್ಕಳಿಗೆ ಪುಟಾಣಿ ಕೃಷ್ಣ ಸ್ಪರ್ಧೆ, ಹಾಗೆಯೇ 8 ವರ್ಷದಿಂದ 12 ವರ್ಷದವರೆಗಿನ ಮಕ್ಕಳಿಗೆ ಬಾಲಕೃಷ್ಣ ಸ್ಪರ್ಧೆ ಮತ್ತು ಯಶೋಧ ಕೃಷ್ಣ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ. ಈ ಸ್ಪರ್ಧೆಗೆ ವಯೋಮಿತಿ ಇರುವುದಿಲ್ಲ. ಎಲ್ಲ ಸ್ಪರ್ಧೆಗಳು ಕೂಡ 4 ನಿಮಿಷದಿಂದ 5 ನಿಮಿಷದವರೆಗೆ ನಡೆಯುತ್ತವೆ. ಸ್ಪರ್ಧೆಯಲ್ಲಿ ವಿಜೇತರಾದಂಥವರಿಗೆ ಪ್ರಥಮ ನಗದು ಬಹುಮಾನ 2,000 ರೂಪಾಯಿ, ದ್ವಿತೀಯ ನಗದು ಬಹುಮಾನ 1,000 ರೂಪಾಯಿ. ಪ್ರತಿ ಸ್ಪರ್ಧೆಯಲ್ಲಿ ಕೂಡ
ಇರುತ್ತದೆ. ಹಾಗೆಯೇ ಭಾಗವಹಿಸಿದಂಥ ಎಲ್ಲ ಸ್ಪರ್ಧಾಳಿಗಳಿಗೂ ಕೂಡ ಪ್ರಮಾಣ ಪತ್ರ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಸ್ಪರ್ಧಾಳುಗಳು ಇವತ್ತು ಸಂಜೆಯ ಒಳಗೆ ತಮ್ಮ ಹೆಸರನ್ನ ಮಂದಿರದ ದೂರವಾಣಿ ಸಂಖ್ಯೆಗೆ ನೋಂದಾಯಿಸಬೇಕು. ಹಾಗೆಯೇ ದಿನಾಂಕ 18/8/2024 ಆದಿತ್ಯವಾರ ಅದೇ ದಿವಸ ಈ ಕೃಷ್ಣವೇಷ ಸ್ಪರ್ಧೆಯ ಜೊತೆಯಲ್ಲಿ ಬೆಳಗ್ಗೆ 9:30ರಿಂದ 12 ಗಂಟೆ ತನಕ ಶ್ರೀಕೃಷ್ಣ ದೇವರ ಚಿತ್ರ ಬಿಡಿಸುವ ಸ್ಪರ್ಧೆ, ಸಾಂಪ್ರದಾಯಿಕ ರಂಗೋಲಿ ಓಡಿ ಸ್ಪರ್ಧೆ, ಮೆಹಂದಿ ಸ್ಪರ್ಧೆ ಹಾಗೂ ಹೂವಾರ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಿದ್ದೇವೆ. ಈ ಸ್ಪರ್ಧೆಗೂ ಕೂಡ ಹಲವಾರು ಮಂದಿ ಪ್ರಾಯೋಜಕತ್ವವನ್ನು ನೀಡಿ ಸಹಕಾರ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ನಾವು ಗೌರವಿಸಿದ್ದೇವೆ. ಹಾಗೆಯೇ ದಿನಾಂಕ 25/8/2024 ಆದಿತ್ಯವಾರದಂದು ಮಧ್ಯಾಹ್ನ 2 ಗಂಟೆಗೆ ಕ್ರೀಡೆಗೆ ಒಂದು ಸಹಕಾರವನ್ನು ಉತ್ತೇಜನವನ್ನು ನೀಡುವ ನಿಟ್ಟಿನಲ್ಲಿ ನಮ್ಮ ಮಂದಿರ ಈ ಬಾರಿ 2ರಿಂದ 6 ವರ್ಷದ ಒಳಗಿನ ಮಕ್ಕಳಿಗೆ ಮೊಲಜಿಗಿತ, ಚಕ್ರ ಎಸೆತ, ಬೆಲೂನು ಒಡೆಯುವುದು, ಸಂಗೀತ ಗೊಂಬೆ ಈ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೇವೆ. 7ರಿಂದ 10 ವರ್ಷದ ಒಳಗಿನ ಮಕ್ಕಳಿಗೆ ನೆನಪಿನ ಶಕ್ತಿ, ರಸಪ್ರಶ್ನೆ, ಒಂಟಿ ಕಾಲಿನ ಓಟ, ಗೋಣಿಚೀಲದ ಓಟ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ. 11ರಿಂದ 18 ವರ್ಷದ ಒಳಗಿನ ಮಕ್ಕಳಿಗೆ ನೆನಪಿನ ಶಕ್ತಿ, ರಸಪ್ರಶ್ನೆ, ತಪ್ಪಂಗಾಯಿ, ಸೂಜಿ ಮತ್ತು ನೂರು ಈ ಸ್ಪರ್ಧೆ ಇರುತ್ತದೆ. 18 ವರ್ಷದ ಮೇಲ್ಪಟ್ಟು ಎಲ್ಲರಿಗೂ ಕೂಡ ಹಗ್ಗ ಜಗ್ಗಾಟ, ಲಗೋರಿ ಹಾಗೂ ಸಂಗೀತ ಕುರ್ಚಿ ಸ್ಪರ್ಧೆಯನ್ನ ಆಯೋಜನೆಯನ್ನ ಮಾಡಿದೆವು. ಹಾಗೆಯೇ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ 26/8/2024 ಸೋಮವಾರ ಸಂಜೆ 6 ಗಂಟೆಗೆ ವಿವಿಧ ಗಣ್ಯ ದಂಪತಿಗಳಿಂದ ದೀಪ ಪ್ರಜ್ವಲನೆ ಮಾಡುವುದರ ಮುಖಾಂತರ ನಮ್ಮ ಭಜನಾ ಸಂಕೀರ್ತನೆ ಸಂಜೆ ಗಂಟೆ 6:47ರಿಂದ ರಾತ್ರಿ 12:47 ತನಕ ಶ್ರೀಕೃಷ್ಣ ಭಜನಾ ಮಂದಿರದ ಸದಸ್ಯರಿಂದ, ಶ್ರೀ ತುಳಸಿ ಮಾತೃ ಮಂಡಳಿಯ ಸದಸ್ಯರಿಂದ ಹಾಗೂ ಮಂದಿರದ ಬಾಲಗೋಕುಲದ ಪುಟಾಣಿಗಳ ಮುಖೇನ ನಡೆಯಲಿಕ್ಕಿದೆ. ಮರುದಿವಸ 27/8/2024 ಮಂಗಳವಾರದಂದು ಮೊಸರುಕುಡಿಕೆ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಆ ಪ್ರಯುಕ್ತ ಮಧ್ಯಾಹ್ನ 1:30ರಿಂದ ಭಕ್ತಿಗೀತೆ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದೇವೆ. 1ರಿಂದ 10 ವರ್ಷದ ಒಳಗಿನವರಿಗೆ ಹಾಗೂ 11ರಿಂದ 20 ವರ್ಷದ ಒಳಗಿನವರಿಗೆ, 20 ವರ್ಷದ ಮೇಲ್ಪಟ್ಟು 3 ಹಂತಗಳಲ್ಲಿ ಈ ಸ್ಪರ್ಧೆಯು ನಡೆಯುತ್ತದೆ. ಈ ಸ್ಪರ್ಧೆಯಲ್ಲೂ ಕೂಡ ಪ್ರಥಮ, ದ್ವಿತೀಯ ಹಾಗೂ ಭಾಗವಹಿಸಿದಂತ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಪ್ರಮಾಣ ಪತ್ರ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತೇವೆ. ಹಾಗೆಯೇ 2:30ರಿಂದ 3:30 ಗಂಟೆಯವರೆಗೆ ಸಾಂಪ್ರದಾಯಿಕ ಸ್ಪರ್ಧೆಯಾದಂಥ ನಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿ ಮಡಕೆ ಹೊಡೆಯುವ ಸ್ಪರ್ಧೆ, ಹಾಗೆ ಮುಂಚೂಣಿಯಲ್ಲಿದ್ದಂಥ ದಿವಂಗತ ಗಂಗಾಧರ ಶೆಟ್ಟಿ ಕೆಳಗಿನ ಮನೆ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯುತ್ತದೆ. ಈ ಸಭಾ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಬೆಂಗಳೂರು ಇದರ ಮಾಜಿ ಚೇರ್ಮನ್ ಆದಂಥ ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಇವರ ಅಮೃತ ಹಸ್ತದಲ್ಲಿ ನಡೆಯಲಿಕ್ಕಿದೆ. ಸಭಾಧ್ಯಕ್ಷತೆಯನ್ನ ಮಂದಿರದ ಅಧ್ಯಕ್ಷರಾದಂತಹ ಶ್ರೀಯುತ ವಿಜಯ್ ಪಜೀರ್ ವಹಿಸಿಕೊಳ್ಳಲಿಕ್ಕಿದ್ದಾರೆ. ದಿಕ್ಸೂಚಿ ಭಾಷಣವನ್ನ ಕೊಣಾಜೆ ಗ್ರಾಮ ವಿಕಾಸ ಪ್ರಮುಖರಾದಂಥ ವರದರಾಜ್ ಕೆ ಸಪ್ತಸ್ವರ ಇವರು ಮಾಡಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಶ್ರೀಮತಿ ಮಮತಾ ಡಿ.ಎಸ್. ಗಟ್ಟಿ, ಬಿಜೆಪಿ ಜಿಲ್ಲಾ ರೈತ ಮೋರ್ಚಾದ ಉಪಾಧ್ಯಕ್ಷರಾದಂತಹ ಸತೀಶ್ ಆಚಾರ್ಯ, ಪದವೀಧರ ಮುಖ್ಯ ಶಿಕ್ಷಕಿ ಹೂವಾಕಲ್ಲು ಇದರ ಶ್ರೀಮತಿ ವಿಜಯಲಕ್ಷ್ಮಿ ರಮೇಶ್, ಬ್ರಹ್ಮಶ್ರೀ ನಾರಾಯಣಗುರು ಗ್ರಾಮ ಸಮಿತಿ ಪಜೀರು ಇದರ ಅಧ್ಯಕ್ಷರಾದಂತಹ ಮೋಹನ್ದಾಸ್ ಕುಂಟಲಿತ್ಲು, ಸರ್ವೋದಯ ಯುವಕ ಮಂಡಲ ರಿಜಿಸ್ಟರ್ಡ್ ಪಜೀರ್ ಇದರ ಅಧ್ಯಕ್ಷರಾದಂತಹ ಮನೋಜ್ ಸುದರ್ಶನ್ ನಗರ, ತುಳಸಿ ಮಾತೃ ಮಂಡಳಿ ಪಜೀರ್ ಇದರ ಅಧ್ಯಕ್ಷರಾದಂತಹ ಶರ್ಮಿಳಾ ದಿಲೀಪ್ ಕುಮಾರ್ ಇವರು ಮುಖ್ಯ ಅತಿಥಿಗಳಾಗಿ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಮಂದಿರದ ಹಿರಿಯ ಸದಸ್ಯರಿಗೆ ಗೌರವಾರ್ಪಣೆಯನ್ನ ಪ್ರತಿ ವರ್ಷವೂ ಕೂಡ ಮಾಡಿಕೊಂಡು ಬಂದಿದ್ದೇವೆ. ಈ ವರ್ಷ ಹಿರಿಯ ಸದಸ್ಯರಾದಂತಹ ಶ್ರೀಯುತ ಜಯಾನಂದ ಭಂಡಾರಿ ಜೋಗಿಬೆಟ್ಟು, ಶ್ರೀ ಟಿ ರಾಮ ಪೂಜಾರಿ ಬೆಂಗಳೂರು ಬದವರು, ಶ್ರೀ ವಿಶ್ವನಾಥ ಮೂಲ್ಯ ಬಾಲೆಯತ್ಲು ಇವರನ್ನ ಗೌರವಿಸಲಿಕ್ಕಿದ್ದೇವೆ. ಹಾಗೆಯೇ ರಾತ್ರಿ 9:30ರಿಂದ ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ವೇದಿಕೆಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ವಿವಿಧ ರೀತಿಯ
ಮನೋರಂಜನಾ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ದೇವೆ. ಸಾರ್ವಜನಿಕ ಹಿತಾಸಕ್ತಿಯ ವತಿಯಿಂದ ವಿದ್ಯಾರ್ಥಿಗಳಿಗೆ ವಿದ್ಯೆಗೆ ಪ್ರೋತ್ಸಾಹವನ್ನು ನೀಡುವಂತಹ ನಿಟ್ಟಿನಲ್ಲಿ ಮಂದಿರದ ಸ್ಥಾಪಕ ಸದಸ್ಯರಾದಂತಹ ದಿವಂಗತ ಗಂಗಾಧರ್ ಶೆಟ್ಟಿ ಸ್ಮರಣಾರ್ಥ 7ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ಪಜೂರು ಗ್ರಾಮದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸ್ಮರಣಿಕೆ ಹಾಗೂ ಪ್ರಮಾಣ ಪತ್ರವನ್ನ ಸರ್ವೋದಯ ಯುವಕ ಮಂಡಲ ರಿಜಿಸ್ಟರ್ ಸುದರ್ಶನ್ ನಗರ ಪಜೂರು ಇದರ ವತಿಯಿಂದ ವೇದಿಕೆಯಲ್ಲಿ ನೀಡಲಿಕ್ಕಿದ್ದೇವೆ. ಹಾಗೆಯೇ ನಮ್ಮ ಮಂದಿರದ ಮಾಜಿ ಅಧ್ಯಕ್ಷರಾದಂತಹ ದಿವಂಗತ ಗಂಗಪ್ಪ ನಾಯ್ಕ್ ಸ್ಮರಣಾರ್ಥ 10ನೇ ತರಗತಿಯಲ್ಲಿ ಅಧಿಕ ಅಂಕ ಪಡೆದಂತಹ ಪಜೂರು ಗ್ರಾಮದ ವಿದ್ಯಾರ್ಥಿಗಳಿಗೆ ಪ್ರಥಮ ಹಾಗೂ ದ್ವಿತೀಯ ಗೌರವ ವಿದ್ಯಾರ್ಥಿ ವೇತನ ಹಾಗೂ ಪ್ರಮಾಣ ಪತ್ರ ಸ್ಮರಣಿಕೆಯನ್ನು ನೀಡಿ ಗೌರವಿಸಿದ್ದೇವೆ. ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಗೆ ಹಲವಾರು ಪ್ರಾಯೋಜಕರು ಪ್ರಾಯೋಜಕತ್ವವನ್ನು ನೀಡಿ ನಮಗೆ ಪ್ರತಿ ವರ್ಷವೂ ಕೂಡ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಹಾಗೇನೆ ಹಲವಾರು ಸಂಘ ಸಂಸ್ಥೆಗಳು ನಮ್ಮೊಂದಿಗೆ ಈ ಕಾರ್ಯಕ್ರಮದ ಯಶಸ್ವಿಯಲ್ಲಿ ನಮ್ಮೊಂದಿಗೆ ಕೈಜೋಡಿಸ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾದಂತಹ ಸಂಘ ಸಂಸ್ಥೆಗಳಾದ ಸರ್ವೋದಯ ಯುವಕ ಮಂಡಲ ರಿಜಿಸ್ಟರ್ಡ್ ಪಜೀರು ಸುದರ್ಶನ್ ನಗರ, ಶ್ರೀ ತುಳಸಿ ಮಾತೃಮಂಡಲಿ ಪಜೀರು ಸುದರ್ಶನ್ ನಗರ, ಬಿರುವ ಬ್ರದರ್ಸ್ ಬೊಳ್ಳೂರು, ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ಸೇವಾ ಸಮಿತಿ ಬಾನಬೆಟ್ಟು, ಶ್ರೀ ಜನನಿ ಸೇವಾ ಸಮಿತಿ ತಂಜರೆ ಪಜೀರು, ಗೆಳೆಯರ ಬಳಗ ಯುವಕ ಮಂಡಲ ರಿಜಿಸ್ಟರ್ಡ್ ಕಂಬಳ ಪದವು, ದಕ್ಷ ಯುವ ಬಳಗ ರಿಜಿಸ್ಟರ್ಡ್ ಗ್ರಾಮ ಚಾವಡಿ ಕೋಟಿ ಪದವು, ಓಂ ಶ್ರೀ ಗಣೇಶ ಯುವಕ ಮಂಡಲ ಶಾಂತಿನಗರ ಪಾನೆಳ, ಓಂ ಶಕ್ತಿ ಫ್ರೆಂಡ್ಸ್ ಭಟ್ರವೇಲು, ಇಷ್ಟು ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ನಮ್ಮ ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ತನುಮನಧನದ ಸಹಕಾರವನ್ನು ಮಾಡಿ ಕಾರ್ಯಕ್ರಮದ ಯಶಸ್ವಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಹಾಗೆಯೇ ಪತ್ರಿಕಾ ಮಾಧ್ಯಮದವರಾದ ನೀವು ಹಾಗೂ ದೃಶ್ಯ ಮಾಧ್ಯಮದವರು ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಯಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ ನಮ್ಮ ಈ ಕಾರ್ಯಕ್ರಮವನ್ನ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಪ್ರಚಾರವನ್ನ ನೀಡಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರವನ್ನ ಮಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಾ ನನ್ನ ಈ ಮಾತನ್ನಲ್ಲಿಗೆ ಪತ್ರಿಕಾಗೋಷ್ಠಿಯನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ವಿಶೇಷ ಆಕರ್ಷಣೆಗಳಲ್ಲಿ ಒಂದಾದಂತಹ ದಿವಂಗತ ಸಚಿನ್ ಪೂಜಾರಿ ಸ್ಮರಣಾರ್ಥ ಜಾರುಕಂಬ ಸ್ಪರ್ಧೆ ಕೂಡ ನಡೆಯುತ್ತದೆ. ಹಾಗೆಯೇ ಸಂಜೆ 4 ಗಂಟೆಯಿಂದ ಬೇಂಗೋಡಿ ಪದವಿನ ಮುಖ್ಯ ರಸ್ತೆಯಿಂದ ಕುಣಿತ ಭಜನೆ, ಸುಡುಮದ್ದು ಪ್ರದರ್ಶನ, ಹುಲಿವೇಷ ಹಾಗೂ ಇನ್ನಿತರ ವಿಶೇಷ ಮೆರುಗುಗಳೊಂದಿಗೆ ಪಿರಮಿಡ್ನ ಮಳಿಗೆಗಳನ್ನ ಹೊಡೆದುಕೊಂಡು ಭವ್ಯವಾದಂತಹ ಶೋಭಾಯಾತ್ರೆಯು ಮಂದಿರದ ಸನ್ನಿಧಿಗೆ ತಲುಪಲಿದೆ. ಈ ಶೋಭಾಯಾತ್ರೆಯ ಚಾಲನೆಯನ್ನ ನಮ್ಮ ಶ್ರೀಕೃಷ್ಣ ಭಜನಾ ಮಂದಿರದ ಸ್ಥಾಪಕ ಸದಸ್ಯರಲ್ಲಿ ಓರ್ವರಾದಂತ ಶ್ರೀ ಸಂಜೀವ ಪೂಜಾರಿ ಜೋಗಿಬೆಟ್ಟು ಇವರ ಅಮೃತ ಹಸ್ತದಿಂದ ನೆರವೇರಲಿಕ್ಕಿದೆ. ಹಾಗೆಯೇ ಸಂಜೆ 7 ಗಂಟೆಗೆ ಈ ಕೃಷ್ಣ ವೇಷ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಸ್ಪರ್ಧಿಗಳ ಕೃಷ್ಣ ವೇಷ ಪ್ರದರ್ಶನವನ್ನ ವೇದಿಕೆಯಲ್ಲಿ ಮಾಡಲಿಕ್ಕಿದೆ. ಹಾಗೆಯೇ ಸಂಜೆ 7:30ರಿಂದ ಧಾರ್ಮಿಕ ಸಭಾ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ವೇದಿಕೆ ನಮ್ಮ